Hello everyone, good morning and welcome to our day 5 training. ಆಯ್ತಾ ಇವತ್ತೇನು ಪ್ಲಾನ್ ಮಾಡ್ತಾ ಇದ್ವಿ ಸೊ ಬ್ಯಾಚ್ 1 ಬ್ಯಾಚ್ 2 ಡಿಸೈಡ್ ಆಯಿತು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಬ್ಯಾಚ್ ಲೆಟ್ ಮೀ ಮೆನ್ಷನ್ ದಟ್ ಇನ್ ದಿ ರೆಕಾರ್ಡಿಂಗ್. ಮೇಘನಾ, ಬದ್ರಿನಾಥ್, ಶ್ವೇತಾ, ಶಿಲ್ಪಾ, ಅಂಕಿತಾ, ಪುಟ್ರಾಜ್ and ಯುವರಾಜ್ ಆರ್ ದಿ ಪೀಪಲ್ who will be in the morning batch as of today. Evening batch ಅಲ್ಲಿ it will be Nikhil and Kavya. So starting from next week. Okay, so first we decided on the batch. Now we will be moving with something called the training part. So ಇವತ್ತು ನಾನು ಕೆಲವೊಂದು ಕ್ರೆಡೆನ್ಷಿಯಲ್ಸ್ ಕೊಡ್ತೀನಿ, ಯೂಸ್ ಮಾಡಿ. ವಾಟ್ ಎವರ್ ಎಕ್ಸರ್ಸೈಸ್ ಐ ವಿಲ್ ಬಿ ಡೂಯಿಂಗ್, ದಟ್ಸ್ ದಿ ಎಕ್ಸರ್ಸೈಸ್ ಯು ಪೀಪಲ್ ವಿಲ್ ಬಿ ಫಾಲೋಯಿಂಗ್. ಓಕೆನಾ? ದಿ ಓನ್ಲಿ ರಿಕ್ವೆಸ್ಟ್ ಇಸ್ ಈ ಯೂಸರ್ ನೇಮ್ ಪಾಸ್ವರ್ಡ್ನ ಯಾರಿಗೂ ಶೇರ್ ಮಾಡಬೇಡಿ. ವೆರಿ ಇಂಪಾರ್ಟೆಂಟ್ಲಿ ಏನು ಅಂದರೆ, ಈ ಟ್ರೈನಿಂಗ್ನ ನೀವು ಎಲ್ಲೇ ತಗೋತೀನಿ ಅದು. ಆ್ಯಂಡ್ ಒನ್ ಥಿಂಗ್, ಎನ್ಶೋರ್ ದಟ್ ಯು ಪೀಪಲ್ ಆರ್ ನಾಟ್ ಇನ್ಸ್ಟ್ರಕ್ಟರ್ ಲೆಡ್ ಟ್ರೈನಿಂಗ್. ನನ್ನ ಹೆಸರು ಮಾತ್ರ ಹೇಳ್ಬಿಟ್ಟಪ್ಪ ಇಲ್ಲೊಂದು, ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ಲರ್ನು, trail head. There are a couple of things which I'll be helping you people learn. Career growth, credentials with certificate ಹೋಗೋಣ. I just wanted to show you Salesforce marketers. Salesforce ಅಲ್ಲಿ ತುಂಬಾ ಇದೆ, it's very big. ಇನ್ನೊಂದಿನ ಡಿಸ್ಕಸ್ ಮಾಡೋಣ. Salesforce marketing cloud, email specialist, build and analyze. ನಿಮ್ಗೊಂದು ಪೇರ್ ಏನಫ್ ಐಡಿಯಾ ಇರಲಿ ಅಂತ. ರಿಜಿಸ್ಟರ್ ಬಟನ್ ಇಲ್ವಾ? MKT 101. ಸ್ಕೆಡ್ಯೂಲ್ ಇಲ್ಲ ಯಾವುದು. ಡಿಸೈನ್ ಡೇಟಾ ಡ್ರಿವನ್ ಮಾರ್ಕೆಟಿಂಗ್ videos. ಒಂದು ನಿಮಿಷ ತೋರಿಸ್ತೀನಿ. ಐ ಜಸ್ಟ್ ವಾಂಟೆಡ್ ಟು ಶೋ ಕೇಸ್. ಇಲ್ಲ, ಕ್ಲಾಸಸ್ ಯಾವುದು ಆರ್ಗನೈಸೇ ಮಾಡ್ತಲ್ಲ, ಬಂದಾಗ ತೋರಿಸ್ತೀನಿ, ತೊಂದರೆ ಇಲ್ಲ. ಓಕೆ, ವೆನ್ ಇಟ್ ಇಸ್ ದೇರ್ ಐ ವಿಲ್ ಟ್ರೈ ಟು ಶೋ ದಟ್. ಆಸ್ ಆಫ್ ನಾವ್ ಇಟ್ಸ್ ಏನು ಇಂಪಾರ್ಟೆಂಟ್ ಅಲ್ಲ. ಸೊ ಪ್ರೈಮರಿ ಗೋಲ್ ಏನು ಅಂದರೆ, ಇವತ್ತು ನೀವು ಲಾಗಿನ್ ಆಗ್ತೀರಾ ಆ್ಯಂಡ್ ಯು ವಿಲ್ ಟ್ರೈ ಟು ವರ್ಕ್ ವಿತ್ ಮೀ. ಆದರೆ mc.exacttarget.com mc.exacttarget.com ಇದು ಯೂಸರ್ ನೇಮು ಆ್ಯಂಡ್ ದಿಸ್ ಇಸ್ ಪಾಸ್ವರ್ಡ್. ಇದು ನಾನು ಶೇರ್ ಮಾಡ್ತೀನಿ. ಸೊ ಇದಕ್ಕೆ ಲಾಗಿನ್ ಆಗಿದ್ದೀನಿ ನಾನು. ಇದಕ್ಕೆ ಲಾಗಿನ್ ಆದರೆ ಎಲ್ಲರಿಗೂ ಒಂದೇ ಯೂಸರ್ ನೇಮ್ ಪಾಸ್ವರ್ಡು. ಲಾಗಿನ್ ಆಗಿ. ಸೊ ವಾಟ್ ಯು ವಿಲ್ ಬಿ ಡೂಯಿಂಗ್ ವೆನ್ ಯು ಲಾಗಿನ್, ಇವತ್ತು ತುಂಬ ಸಿಂಪಲ್ ಆಗಿ ಐ ವುಡ್ ಲೈಕ್ ಟು ಶೋ ಯು ಹೌ ಟು ಈ ಬೇಸಿಕ್ ಫಂಡಮೆಂಟಲ್ನ ಫಸ್ಟು ನೀವು ರಿಜಿಸ್ಟರ್ ಮಾಡ್ಕೋಬೇಕು. ದಿಸ್ ಇಸ್ ವಾಟ್ ವಿ ವಿಲ್ ಡೂ ಆನ್ ಅ ರೆಗ್ಯುಲರ್ ಬೇಸಿಸ್. ಆಯಿತಾ? ಇಷ್ಟೇ ಕೆಲಸ ಇರುತ್ತೆ ಅಂದರೆ ಕಾಂಪ್ಲೆಕ್ಸ್ ಕೆಲಸಗಳು ಬಂದೇ ಬರುತ್ತೆ. ಫಸ್ಟ್ ಯು ಶುಡ್ ಬಿ ಕ್ರಿಯೇಟಿಂಗ್ ಟೇಬಲ್ ವಿಚ್ ಇಸ್ ನೋನ್ ಆಸ್ ಡೇಟಾ ಎಕ್ಸ್ಟೆನ್ಷನ್. ಇವೆಲ್ಲ ನಿಮ್ಗೆ ಒಂದು 2-3 ಸತಿ ಹೋಗ್ತಾ ಗೊತ್ತಾಗುತ್ತೆ. ಟೂಲಲ್ಲಿ ಇನ್ ಡೀಟೇಲ್ ಆಗಿ ನಾವು ಕಲಿತಾ ಹೋಗ್ಬೇಕಾದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್. ಸೊ ಸೇಲ್ಸ್ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡಲ್ಲಿ ಸ್ಟುಡಿಯೋಸ್ ಬರುತ್ತೆ. ಇಮೇಲ್ ಸ್ಟುಡಿಯೋ, ಮೊಬೈಲ್ ಸ್ಟುಡಿಯೋ, ಸೋಷಿಯಲ್ ಸ್ಟುಡಿಯೋ, ಅಡ್ವರ್ಟೈಸಿಂಗ್ ಸ್ಟುಡಿಯೋ, ಬಿಲ್ಡರ್ಸ್ ಬರುತ್ತೆ. ಅನಾಲಿಟಿಕ್ಸ್ ಬಿಲ್ಡರ್, ಜರ್ನಿ ಬಿಲ್ಡರ್, ಕಾಂಟೆಂಟ್ ಬಿಲ್ಡರ್, ಆಡಿಯನ್ಸ್ ಬಿಲ್ಡರ್. ಐನ್ಸ್ಟೈನ್ ಬರುತ್ತೆ ವಿಚ್ ಇಸ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಆ್ಯಂಡ್ NLP.
ಆ್ಯಪ್ ಎಕ್ಸ್ಚೇಂಜ್ ಬರುತ್ತೆ, ಪ್ಲಾಟ್ಫಾರ್ಮ್ ಬರುತ್ತೆ. ಸೊ ಇದು ಹೋಗ್ತಾ ಹೋಗ್ತಾ ನೀವು ಕಲಿತೀರಾ, ದಟ್ಸ್ ದಿ ಟ್ರೈನಿಂಗ್ ಮಾಡೆಲ್. ಓಕೆನಾ? ಫಸ್ಟ್ ನೀವು ಕೆಲಸ ಮಾಡೋದು ಇಮೇಲ್ ಸ್ಟುಡಿಯೋಲಿ. ಸೊ ಇಮೇಲ್ ಸ್ಟುಡಿಯೋಲಿ ಏನು ಮಾಡ್ತೀವಿ? ಸೊ ಇಮೇಲ್ ಸ್ಟುಡಿಯೋಲಿ ಯು ಪೀಪಲ್ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಸಮಥಿಂಗ್ ಕಾಲ್ಡ್ ಕ್ರಿಯೇಟಿಂಗ್ ಟೇಬಲ್ಸ್. ಇದೇ ಎಕ್ಸರ್ಸೈಸು ಸುಮಾರು ದಿನ ಮಾಡ್ತೀರಾ ನೀವು. ಸೊ ಫಸ್ಟ್ ವಿಲ್ ಬಿ ಕ್ರಿಯೇಟಿಂಗ್ ಅ ಫೋಲ್ಡರ್ ಅಂಡರ್ ಯೋರ್ ನೇಮ್. ಸೊ ನಿಮ್ಮ ಫಸ್ಟ್ ನೇಮ್ ತಗೊಳ್ಳಿ. ಇಲ್ಲಿ ನನಗೆ ಗೊತ್ತಿದ್ದಂಗೆ ಯಾರ್ದು ಫಸ್ಟ್ ನೇಮ್ ಕ್ಲಾಶ್ ಇಲ್ಲದೆ ಇರೋದ್ರಿಂದ ವಿಲ್ ಗೋ ವಿತ್ ಫಸ್ಟ್ ನೇಮ್. ಫಸ್ಟ್ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕು. ಪ್ರಿಫರಬಲಿ ಇಟ್ ಶುಡ್ ಬಿ ಇನ್ ಲೋವರ್ ಕೇಸ್. ಆಯ್ತಾ? ರೆಕಾರ್ಡಿಂಗ್ ನೋಡ್ತಾ ನೀವು ಮಾಡೋಕ್ಕೆ ಶುರು ಮಾಡಿ. ಸೊ ಫಸ್ಟ್ ವಿಲ್ ಬಿ ಕ್ರಿಯೇಟಿಂಗ್ ಅ ಟೇಬಲ್. ಆಸ್ ಐ ಮೆನ್ಷನ್, ಸಬ್ಸ್ಕ್ರೈಬರ್ಸ್, ಡೇಟಾ ಎಕ್ಸ್ಟೆನ್ಷನ್, ನ್ಯಾವಿಗೇಷನ್ ಇನಿಷಿಯಲಿ ಕಷ್ಟ ಅನ್ಸುತ್ತೆ, ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಡೇಟಾ ಎಕ್ಸ್ಟೆನ್ಷನ್ ಅಂತ ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಈ ಮೆನು ಇದೆ. ಸೊ ವಿಲ್ ಬಿ ಕ್ರಿಯೇಟಿಂಗ್ ಅ ಟೇಬಲ್. ರೈಟ್ ಕ್ಲಿಕ್ ಮಾಡ್ತೀರಾ, ವೇಟ್ till you get the pop-up, new folder, and you'll start typing your name or copy paste it, press enter. ಈ ವಿಡಿಯೋನ ಒಂದು 2 ಸತಿ ನೋಡ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಫೋಲ್ಡರ್ ಕ್ರಿಯೇಟ್ ಮಾಡ್ತೀರಾ, ಫೋಲ್ಡರ್ ಒಳಗಡೆ ಒಂದು ಟೇಬಲ್ ಕ್ರಿಯೇಟ್ ಮಾಡ್ತೀರಾ. ಫಾರ್ ಟುಡೇ ಯು ವಿಲ್ ಬಿ ಕ್ರಿಯೇಟಿಂಗ್ ವೆರಿ ಸಿಂಪಲ್. ಸೊ ನಾನು ಫಸ್ಟ್ ಮಾಡ್ಬಿಟ್ಟು ತೋರಿಸ್ತೀನಿ. ಫಸ್ಟ್ ಫೋಲ್ಡರ್ ಕ್ರಿಯೇಟ್ ಮಾಡ್ತೀರಾ, ಆಮೇಲೆ ಡೇಟಾ ಎಕ್ಸ್ಟೆನ್ಷನ್ ಕ್ರಿಯೇಟ್ ಮಾಡ್ತೀರಾ. ಸೊ ಡೇಟಾ ಎಕ್ಸ್ಟೆನ್ಷನ್ ನೇಮ್ ಏನಿರುತ್ತೆ ಅಂದರೆ ಮಾಸ್ಟರ್ ಅಂಡರ್ಸ್ಕೋರ್ ನಿಮ್ಮ ಹೆಸರು ಇರುತ್ತೆ. ಸೊ ಎಲ್ಲ ಕಡೆ ನಿಮ್ಮ ಹೆಸರು ಬರಲೇಬೇಕು, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿ ಇನಿಷಿಯಲ್ ಡೇಸ್ ಆಫ್ ಯೋರ್ ಟ್ರೈನಿಂಗ್. ಸೊ ಮಾಸ್ಟರ್ ಅಂಡರ್ಸ್ಕೋರ್ ಚಂದ್ರ. ಸೊ ಫೋಲ್ಡರ್ ನೇಮ್ ಇದು, ಮಾಸ್ಟರ್ ಅಂಡರ್ಸ್ಕೋರ್. ಇದು ಟೇಬಲ್ ನೇಮ್. ಟೇಬಲಲ್ಲಿ ಏನೇನು ಬರುತ್ತೆ ಅಂದರೆ, ಒಂದು ಫಸ್ಟ್ ನೇಮ್ ಬರುತ್ತೆ, ಫಸ್ಟ್ ಅಂಡರ್ಸ್ಕೋರ್ ನೇಮ್. ಇನ್ನೊಂದು ಇಮೇಲ್ ಅಡ್ರೆಸ್ ಬರುತ್ತೆ, ಇಮೇಲ್ ಅಂಡರ್ಸ್ಕೋರ್ ಅಡ್ರೆಸ್. ಈ ಬೆಸ್ಟ್ ಪ್ರಾಕ್ಟೀಸಸ್ ಎಲ್ಲ ಹೋಗ್ತಾ ತಿಳ್ಕೊತೀವಿ. ಬೇಸಿಕಲಿ ನಮ್ಗೆ ಬೇಕಾಗಿರೋದು ಮಾಸ್ಟರು, ಫಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು, ಆಮೇಲೆ ಕೀ ಬೇಕು. ಕೀ ಹೆಂಗಿರಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ದಟ್ಸ್ ವಾಟ್ ಯು ಪೀಪಲ್ ಹ್ಯಾವ್ ಟು ಫಾಲೋ. ಫಸ್ಟ್ ಟೇಬಲ್ ಕ್ರಿಯೇಟ್ ಮಾಡೋಣ, ಆಮೇಲೆ ಇಮೇಲ್ ಕ್ರಿಯೇಟ್ ಮಾಡೋಣ, ಆಮೇಲೆ ಇಮೇಲ್ ಕಳ್ಸೋಣ. ಓಕೆ, ಇಷ್ಟೇ ಮೇಜರ್ ವರ್ಕ್ ಬರೋದು ಇಲ್ಲಿ. ಇಷ್ಟೇನಾ ಅಂದರೆ ಹೌದು, ಇಷ್ಟೇನೆ ಬರೋದು. ಹೋಗ್ತಾ 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 ಪ್ರತಿಯೊಂದು ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ, ವಿಚ್ ಇಸ್ ಯು ವಿಲ್ ಬಿ ಲರ್ನಿಂಗ್ ಆಸ್ ಎನ್ ವೆನ್ ವಿ ಪ್ರೋಗ್ರೆಸ್. ಸೊ ಫಸ್ಟ್ ನೇಮು, ಲಾಸ್ಟ್ ನೇಮು, ಕೀ. ಫಸ್ಟ್ ನೇಮು ನಿಮ್ದೇನೆ ಆಸ್ ಯೂಶುವಲ್, ಇಮೇಲ್ ಅಡ್ರೆಸ್ ನಿಮ್ಮದು, ಕೀ. ಕೀ ಏನಿರಬೇಕು ಅಂದರೆ, ನಿಮ್ಮ ಇಮೇಲ್ ಅಡ್ರೆಸ್ಸಲ್ಲಿ ಅಟ್ಗೂ ಮುಂಚೆ ಏನಿದೆಯೋ ಅದೇ ಕೀ ಆಗಿರಬೇಕು. ಇದೊಂದು ಕೀ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಆಗದೆ ಇದ್ರೆ ಏನಾಗುತ್ತೆ ಅವೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ಯು ವಿಲ್ ಫಾಲೋ ಮಿ. ಫಸ್ಟ್ ನೇಮ್ ನಿಮ್ಮದು, ಇಮೇಲ್ ಅಡ್ರೆಸ್ ನಿಮ್ಮದು. ಪ್ರಿಫರಬಲಿ ನಿಮ್ಮ ಕಂಪ್ನಿ ಇಮೇಲ್ ಅಡ್ರೆಸ್ ಕೊಬಿಡಿ, ಯಾರು ಕೆಲಸ ಮಾಡ್ತಾ ಇರೋರು ಇದ್ದರೆ. ಆಮೇಲೆ ಕೀ ಬಂದು ಇಟ್ ಶುಡ್ ಬಿ ಲೈಕ್ ದಿಸ್. ಎನಿಥಿಂಗ್ ವಿಚ್ ಇಸ್ ಬಿಫೋರ್ ಅಟ್. ನಿಮ್ಮ ಇಮೇಲ್ ಅಡ್ರೆಸ್ ಏನಿದೆಯೋ ನೋಡ್ಕೊಳ್ಳಿ, ಟೈಪ್ ಮಾಡ್ಕೊಳ್ಳಿ, ಅದಕ್ಕೂ ಮುಂಚೆ ಇರೋದನ್ನು ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ದಟ್ ವಿಲ್ ಬಿ ದಿ ಕೀ. ಇದನ್ನು ಫಸ್ಟ್ ಮುಗಿಸ್ಬಿಡೋಣ. ಸೊ ಇದನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಇಟ್ ಶುಡ್ ಬಿ ಇನ್ ಯೋರ್ ಫೋಲ್ಡರ್. ನಿಮ್ಮ ಫೋಲ್ಡಲ್ಲಿ ಇರಬೇಕು. ಮೌಸ್ ಪಾಯಿಂಟ್ ನೋಡಿ, ಡೇಟಾ ಎಕ್ಸ್ಟೆನ್ಷನ್ನು ಚಂದ್ರ, ನನ್ನ ಫೋಲ್ಡಲ್ಲಿ ಇದ್ದೀನಿ. ಕ್ರಿಯೇಟ್ ಕೊಡ್ತೀನಿ. ಕ್ರಿಯೇಟ್ ಕೊಟ್ಟಾಗ ನಿಮ್ಮ ಹತ್ರ 3 ಆಪ್ಷನ್ ಇದೆ: ಸ್ಟ್ಯಾಂಡರ್ಡ್, ಫಿಲ್ಟರ್ಡ್, ರ್ಯಾಂಡಮ್. ಇದೆಲ್ಲ ಟ್ರೈನಿಂಗಲ್ಲಿ ಆಗುತ್ತೆ. ಸದ್ಯಕ್ಕೆ ಸ್ಟ್ಯಾಂಡರ್ಡ್ ತಗೋತೀವಿ. ಓಕೆ. ನೇಮ್ ಕೊಡಬೇಕು, ನಾನೀಗ ಮೆನ್ಷನ್ ಮಾಡಿದ್ದು. ಪ್ರಿಫರಬ್ಲಿ ಕಾಪಿ ಪೇಸ್ಟ್, ಟೈಪಿಂಗ್ ಮಾಡಬೇಡಿ. ಎಕ್ಸ್ಟರ್ನಲ್ ಕೀ ಬಿಟ್ಬಿಡಿ, ಡಿಸ್ಕ್ರಿಪ್ಷನ್ ಬಿಟ್ಬಿಡಿ. ಇಸ್ ಸೆಂಡಬಲ್, ಇದಕ್ಕೆ ಇಮೇಲ್ ಕಳಿಸ್ತೀವಿ, ಅದಕ್ಕೋಸ್ಕರ ಸೆಂಡಬಲ್ ಸೆಲೆಕ್ಟ್ ಮಾಡಬೇಕು. ಟೆಸ್ಟಬಲ್ ತಲೆ ಕೆಡಿಸ್ಕೊಬೇಡಿ ಟುಡೇ. ಸೊ 3 ಸ್ಕ್ರೀನ್ ಇದೆ. ಫಸ್ಟ್ ಸ್ಕ್ರೀನ್ ಪ್ರಾಪರ್ಟೀಸು, ಸೆಕೆಂಡ್ ಸ್ಕ್ರೀನ್ ಡೇಟಾ ರಿಟೆನ್ಷನ್, ಆ್ಯಂಡ್ ದಿ ಥರ್ಡ್ ಒನ್ ಇಸ್ ಫೀಲ್ಡ್ಸ್. ಈಗ ನಾವು ಡೇಟಾ ರಿಟೆನ್ಷನ್ ಪಾಲಿಸಿಲಿ ಆಫ್ ಅಂತ ಇರುತ್ತೆ, ಆಫೇ ಇರಲಿ, ಏನೂ ಮಾಡಬೇಡಿ. ಸರ್ ಇವೆಲ್ಲ ಕಲಿತೀವಾ? ಖಂಡಿತ ಇವೆಲ್ಲ ಕಲಿತೀವಿ. ಸೊ ನೆಕ್ಸ್ಟ್ ಬರೋದು ನೇಮು, ಡೇಟಾ ಟೈಪು, ಲೆಂತು, ಪ್ರೈಮರಿ ಕೀ, ನಲ್ಲಬಲ್, ಡಿಫಾಲ್ಟ್. ಫಸ್ಟ್ ನೀವು ಕ್ರಿಯೇಟ್ ಮಾಡೋದು ನೇಮು. ಸೊ ನಿಮ್ಮ ಹತ್ರ 3 ಫೀಲ್ಡ್ ಕೊಟ್ಟಿದ್ದೀನಿ. ಫಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು, ಆಮೇಲೆ ಕೀ. ಈ 3 ಕೊಟ್ಟು, ಸೊ ಟೆಕ್ಸ್ಟ್, ಇದು ಟೆಕ್ಸ್ಟ್ ಇರುತ್ತೆ 50. ಇದು ಇಮೇಲ್ ಅಡ್ರೆಸ್ ಇರಬೇಕು, ನೋಡ್ಕೊಳ್ಳಿ. ಡೇಟಾ ಟೈಪ್ ಇಮೇಲ್ ಅಡ್ರೆಸ್ ಇರಬೇಕು. ಇಮೇಲ್ ಅಡ್ರೆಸ್ ಇಲ್ಲ ಅಂದರೆ ನೀವು ಇಮೇಲೇ ಕಳ್ಸೋಕ್ಕಾಗಲ್ಲ. ಆಮೇಲೆ ಕೀ ಬಂದು ಟೆಕ್ಸ್ಟ್ ಇರಬೇಕು 50. ಪ್ರೈಮರಿ ಕೀ ಸೆಲೆಕ್ಟ್ ಮಾಡಿ. ಏನಿದು ಪ್ರೈಮರಿ ಕೀ ಗೊತ್ತಿಲ್ಲ ಅಂದರೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕಮ್ ಸೆಂಡ್ ರಿಲೇಶನ್ಶಿಪ್. ಇದರಲ್ಲಿ ಈ ಕೀನೇ ಸೆಲೆಕ್ಟ್ ಮಾಡಬೇಕು. ಇದು ರೈಟ್ ಹ್ಯಾಂಡ್ ಸೈಡಲ್ಲಿ ಏನೂ ಇಲ್ಲ, ಅದು ಹಿಂಗೆ ಇರುತ್ತೆ. ಇಲ್ಲಿ ಕೀ ಇರುತ್ತೆ, ಇಲ್ಲಿ ಸಬ್ಸ್ಕ್ರೈಬರ್ ಕೀ ಇರುತ್ತೆ. ಸೊ ಕೀ ಇದೆ, ಸೆಲೆಕ್ಟ್ ಮಾಡ್ತೀನಿ, ಕ್ರಿಯೇಟ್ ಕೊಡ್ತೀನಿ.
ಹೆಸರೇನಾದರೂ ಒಂದ್ಸತಿ ಕ್ರಿಯೇಟ್ ಕೊಟ್ಮೇಲೆ ಮೌಸ್ ತೊಗೊಂಡೋಗಿ, ಬಿಕಾಸ್ ಇಟ್ ಟೇಕ್ಸ್ ಟೈಮ್, ಆ ಪೇಷನ್ಸ್ ಇವೆಲ್ಲ ಕಲಿತೀರಾ. ಈಗ ನನ್ನ ಹತ್ರ ಟೇಬಲ್ ರೆಡಿ ಇದೆ, ನಾನು ಈ ಡೇಟಾ ಕೂರಿಸ್ಬೇಕು. ಈ ಡೇಟಾ ಕೂರಿಸ್ಬೇಕು ಅಂತಿದ್ರೆ ನೀವು ಈ ಮೌಸ್ನ ತಗೊಂಡು ಈ ಲೋಗೋ ಮೇಲೆ ತೊಗೊಂಡೋಗಿ ನಿಮ್ಗೊಂದು ಮೆನು ಬರುತ್ತೆ, ಸುಮ್ಮನೆ ಮೌಸ್ ಮೂವ್ ಮಾಡಿ ಆಡಿಯನ್ಸ್ ಬಿಲ್ಡಲ್ಲಿ ಕಾಂಟ್ಯಾಕ್ಟ್ ಬಿಲ್ಡರ್ ಮೇಲೆ ಕ್ಲಿಕ್ ಮಾಡ್ತೀರಾ. ಈ ನ್ಯಾವಿಗೇಷನ್ನ ಕಲಿತೀವಿ ನೆಕ್ಸ್ಟ್ ವೀಕ್ ಟ್ರೈನಿಂಗಲ್ಲಿ. ನೀವು ಬರೀ ಟೂಲ್ ನೋಡೋದು, ಎಲ್ಲಿ ಕ್ಲಿಕ್ ಮಾಡಬೇಕು, ಹೆಂಗೆ ಕ್ಲಿಕ್ ಮಾಡಬೇಕು, ಹೆಂಗೆ ನ್ಯಾವಿಗೇಷನ್ ಮಾಡಬೇಕು, ಯಾವ ಟೂಲಲ್ಲಿ ಏನಿದೆ, ಅದನ್ನೇ ನೆಕ್ಸ್ಟ್ ವೀಕ್ ಅಜೆಂಡಾ. ಸೊ ಇಲ್ಲಿ ಡೇಟಾ ಎಕ್ಸ್ಟೆನ್ಷನ್ಸ್ ಅಂತ ಇದೆ, ಇದು ಬರೀ ಟೂಲ್ ಓವರ್ವ್ಯೂ ಅಷ್ಟೇ, ಒಂದು ಸಿಂಪಲ್ ಏನು ಮಾಡ್ತೀವಿ ಅಂತ. ಸೊ ಫೋಲ್ಡ್ರಿಗೆ ಹೋಗಿ, ನಿಮ್ಮ ಫೋಲ್ಡ್ರಿಗೆ ಹೋಗಿ, ನೀವು ಎಲ್ಲೆಲ್ಲಿ ಬೇಕೋ ಅಲ್ಲಿ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಚಂದ್ರ ಕ್ಲಿಕ್ ಮಾಡ್ತೀರಾ, ಆಮೇಲೆ ಮಾಸ್ಟರ್ ಚಂದ್ರ ಕ್ಲಿಕ್ ಮಾಡ್ತೀರಾ, ಆಮೇಲೆ ರೆಕಾರ್ಡ್ಸ್ ಕ್ಲಿಕ್ ಮಾಡಿದ್ಮೇಲೆ ಆ್ಯಡ್ ರೆಕಾರ್ಡ್ ಕೊಡ್ತೀರಾ. ನಿಮ್ಮ ಫಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು ಮತ್ತು ಕೀನ ಕಾಪಿ ಪೇಸ್ಟ್ ಮಾಡಿ, ಯಾಕಂದ್ರೆ ಟೈಪ್ ಮಾಡ್ಕೊಂಡಿದ್ದೆ ಅದಕ್ಕೆ. ಸೊ ಫಸ್ಟ್ ನೇಮ್ ಕಾಪಿ, ಇಮೇಲ್ ಅಡ್ರೆಸ್ ಕಾಪಿ, ಆಮೇಲೆ ಕೀ ಕಾಪಿ. ಈ 3 ಕ್ರಿಯೇಟ್ ಆದಮೇಲೆ ಇವತ್ತಿನ ಅಜೆಂಡಾ ತುಂಬ ಸಿಂಪಲ್ಲು. ನಾವೇ ಇಮೇಲ್ ಕಳಿಸ್ತೀವಿ, ನಮಗೆ ಇಮೇಲ್ ಬರಬೇಕು ಅಷ್ಟೇ. ಓಕೆನಾ? ನಾವು ಇಮೇಲ್ ಕಳಿಸ್ತಾ ಇರೋದು ಟೂಲಿಂದ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಇದು ರೆಡಿ ಆಯಿತು. ಸೊ ಈಗ ನಂದು ಟೇಬಲ್ ರೆಡಿ, ದಟ್ ಈಸ್ 1. ನೆಕ್ಸ್ಟ್ ಬರೋದು ಇಮೇಲ್. ಇಮೇಲ್ಗೆ ಏನು ಹೆಸರು ಕೊಡಬೇಕು, ಮತ್ತೆ ಫೋಲ್ಡರ್ ಕ್ರಿಯೇಟ್ ಮಾಡಬೇಕು. ಎಲ್ಲೇ ಹೋದ್ರೂ ಫೋಲ್ಡರ್ ಕ್ರಿಯೇಟ್ ಮಾಡ್ತೀರಾ ನೀವು. ಸೊ ಇದು ಫೋಲ್ಡರ್ ನೇಮು. ಈಗ ಇಮೇಲ್ ಕ್ರಿಯೇಟ್ ಮಾಡಬೇಕು ಅಂದರೆ ನೀವು ಇಮೇಲ್ ಸ್ಟುಡಿಯೋಗೆ ಬರಬೇಕು ಅಥವಾ ಕಂಟೆಂಟ್ ಬಿಲ್ಡಲ್ಲಿ ಬರಬೇಕು. ಸೊ ಸಿಂಪ್ಲಿಫೈ ಮಾಡಬೇಕು ಅಂದರೆ, ಸರ್ ಏನು ಇಷ್ಟೊಂದೆಲ್ಲ ಇದೆಯಲ್ಲ, ಇಲ್ಲಿಗೆ ಹೋಗಿ ಅಲ್ಲಿಗೆ ಹೋಗಿ ಅಂತ ಇದ್ದೀರಲ್ಲ ಅಂದರೆ, ಈಗ ಒಂದು ಮನೆ ಅಂದಮೇಲೆ ವಿ ಹ್ಯಾವ್ ಕಪಲ್ ಆಫ್ ಕಂಪಾರ್ಟ್ಮೆಂಟ್ಸ್ ಅಲ್ವಾ. ಅಥವಾ ಕಾಲೇಜ್ ತೊಗೊಂಡ್ರೆ ಕ್ಲಾಸ್ ರೂಮ್ ಇದೆ, ಕರೆಕ್ಟ್. ಅದಾದಮೇಲೆ ಲೈಬ್ರರಿ ಇದೆ, ವಿ ಹ್ಯಾವ್ ಲ್ಯಾಬ್ ರೂಮ್ಸ್, ಕರೆಕ್ಟಾ. ಅದೇ ಥರನೇ ಇವೆಲ್ಲ ಡಿಫ್ರೆಂಟ್ ಕಂಪಾರ್ಟ್ಮೆಂಟ್ಸ್ ಅಂದ್ಕೊಳ್ಳಿ, ಅಲ್ಲಿ ಅದೇ ಕೆಲಸ ಮಾಡ್ಬೇಕು ನೀವು. ಸೊ ಇಮೇಲ್ ಬಿಲ್ಡ್ ಮಾಡೋದಕ್ಕೆ ಕಂಟೆಂಟ್ ಬಿಲ್ಡಲ್ಲೂ ಮಾಡ್ಬೋದು ಅಥವಾ ಇಮೇಲ್ ಸ್ಟುಡಿಯೋಲೂ ಮಾಡ್ಬೋದು. ಸಿಂಪ್ಲಿಫೈ ಮಾಡೋಕ್ಕೆ ಇಮೇಲ್ ಸ್ಟುಡಿಯೋಲೇ ಮಾಡೋಣ. ಸರ್ ಅಲ್ಲೇ ಯಾವಾಗ ಮಾಡಬೇಕು, ಇಲ್ಲಿ ಯಾವಾಗ ಮಾಡಬೇಕು, ದಟ್ ಈಸ್ ದ ಪಾರ್ಟ್ ಆಫ್ ಟ್ರೈನಿಂಗ್. ಯಾವಾಗ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು. ಸೊ ಇಲ್ಲಿ ಸೆಕೆಂಡ್ ಟ್ಯಾಬ್ ಕಂಟೆಂಟ್ಗೆ ಹೋಗ್ತೀನಿ. ಆಸ್ ಎ ಮೆನ್ಷನ್, ಫಸ್ಟ್ ಫೋಲ್ಡರ್ ಕ್ರಿಯೇಟ್ ಮಾಡಬೇಕು. ಇದು ಟ್ರೈನಿಂಗ್ ಟೂಲ್ ಆಗಿರೋದ್ರಿಂದ ಎಲ್ಲರೂ ಒಂದೇ ಟೂಲಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನೀವುಗಳೆಲ್ಲ ನಿಮ್ಮ ಫೋಲ್ಡರ್ ಕೆಲಸ ಮಾಡಿ. ಕಂಟೆಂಟ್ ಬಿಲ್ಡರ್ ಇಲ್ಲಿ ರೈಟ್ ಕ್ಲಿಕ್ಕು, ಕ್ರಿಯೇಟ್. ಫಸ್ಟ್ ನೇಮ್ ಕೊಡ್ತೀವಿ, ಕ್ರಿಯೇಟ್ ಕೊಡ್ತೀನಿ. ಸೊ ಫೋಲ್ಡರ್ ಕ್ರಿಯೇಟ್ ಆಯಿತು. ಈಗ ನಾನು ಇಮೇಲ್ ಕ್ರಿಯೇಟ್ ಮಾಡಬೇಕು. ಸೊ ಇಮೇಲ್ಗೆ ಹೆಸರು ಕೊಡಬೇಕು, ನೇಮು ವೆಲ್ಕಮ್ ಇಮೇಲ್ 1 ಸೆಪ್ಟೆಂಬರು. ಯಾವ ಡೇಟಿಗೆ ಮಾಡ್ತಾ ಇದ್ರೆ ಆ ಡೇಟ್ ಹೋಗ್ಬಿಡಿ, ಸೆಪ್ಟೆಂಬರ್ 18th ಕೊನೆಯಲ್ಲಿ ವೆಲ್ಕಮ್ ಇಮೇಲ್ 1. ಸ್ಪೇಸ್ ಇರಲಿ, ಇಲ್ಲೆಲ್ಲ ಏನು ತೊಂದರೆ ಇಲ್ಲ, ಇಲ್ಲಿ ಸ್ಪೇಸ್ ಇರಬಾರ್ದು. ನಾನು ಹೆಂಗೆ ಮಾಡ್ತಾ ಇದ್ದೆ ಎಕ್ಸಾಕ್ಟ್ ಹಂಗೆ ಫಾಲೋ ಮಾಡಿ. ವೆಲ್ಕಮ್ ಇಮೇಲ್ 1, ಈ ಫೈಲ್ನೇ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ವೆಲ್ಕಮ್ ಇಮೇಲ್ 1, ಇದು ನೇಮು. ನಿಮ್ಮ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ, ಕ್ರಿಯೇಟ್ ಮಾಡಿ, ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ತೀರಾ, ವಿಚ್ ಇಸ್ ಇಮೇಲ್ ಮೆಸೇಜ್. ಇಮೇಲ್ ಮೆಸೇಜಲ್ಲಿ ಟೆಂಪ್ಲೇಟ್ ಸೆಲೆಕ್ಟ್ ಮಾಡ್ತೀವಿ ಆ್ಯಂಡ್ ವಿಲ್ ಬಿ ಗೋಯಿಂಗ್ ವಿತ್ ಬೇಸಿಕ್ 1 ಕಾಲಮ್. ಎಂಟಿ ಕ್ಲಿಕ್ ಮಾಡಿ, ಬೇಸಿಕ್ 1 ಕಾಲಮ್ ಕ್ಲಿಕ್ ಮಾಡಿ, ರೈಟ್ ಬಾಟಮಲ್ಲಿ ಸೆಲೆಕ್ಟ್ ಕ್ಲಿಕ್ ಮಾಡಿ. ಈಗ ಇಮೇಲ್ಗೆ ಹೆಸರು ಕೊಡ್ತೀನಿ. ಇವತ್ತು ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಅನಿಸುತ್ತೆ, ಬಿಕಾಸ್ ವಿಲ್ ಬಿ ಲರ್ನಿಂಗ್ ಇಟ್. ಈಗ ನಾನು ಸಬ್ಜೆಕ್ಟ್ ಲೈನ್ ಕೊಡಬೇಕು, ಪ್ರೀ ಹೆಡರ್ ಕೊಡಬೇಕು, ಒಂದು ಲೋಗೋ ಕೊಡಬೇಕು. ತುಂಬ ಸಿಂಪಲ್ ಇಮೇಲ್ ಇದು. ಇಮೇಜ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ, ಬ್ರೌಸ್ ಮಾಡ್ತೀನಿ. ಸೊ ಇದೊಂದನ್ನು ಇಮೇಜ್ ತಗೋ, ಇದೊಂದೇ ಇರೋದು. ಸಬ್ಜೆಕ್ಟ್ ಲೈನು ತುಂಬ ಫ್ಯಾನ್ಸಿ ಇಲ್ಲ, ವೆಲ್ಕಮ್ ಟು SFMC ಟ್ರೈನಿಂಗ್ ಅಷ್ಟೇ. ನಿಮ್ಮ ಹೆಸರು ಹಾಕೊಳ್ಳಿ, ಸೊ ದಟ್ ಯುಲ್ ನೋ ದಟ್ ಯು ಆರ್ ರಿಸೀವಿಂಗ್ ಫ್ರಮ್ ಯುವರ್ ಓನ್ ಇಮೇಲ್ ಅಷ್ಟೇ. ಇದು ಮ್ಯಾಂಡೇಟ್ರಿ ಅಲ್ಲ, ಸುಮ್ಮನೆ ಟ್ರೈನಿಂಗಿಗೆ ಅಷ್ಟೇ. ವೆಲ್ಕಮ್ ಟು SFMC ಟ್ರೈನಿಂಗ್. ನಿಮ್ಮ ಹೆಸರು ಹಾಕೊಳ್ಳಿ ಸಬ್ಜೆಕ್ಟ್ ಲೈನ್ಗೆ, ಇನ್ನೇನು ಬೇಡ. ಸೊ ಸಬ್ಜೆಕ್ಟ್ ಲೈನ್ ರೆಡಿ, ಒಂದು ಇಮೇಜ್ ರೆಡಿ, ಡನ್ ಎಡಿಟಿಂಗು, ಇಲ್ಲೂ ಡನ್ನು, ಇಲ್ಲಿ ಸೇವ್. ಸೊ ಇದು ತುಂಬ ಸಿಂಪಲ್ ಇಮೇಲು.
ಕಾಂಪ್ಲಿಕೇಟೆಡ್ ಇಮೇಲ್ಸ್ಗಳು ಕ್ರಿಯೇಟ್ ಮಾಡ್ತೀವಿ, ಕಲಿತೀವಿ. ಈ ಇಮೇಲ್ ರೆಡಿ ಆದಮೇಲೆ ನಾವು ಈ ಇಮೇಲ್ನ ಕಳಿಸ್ಬೇಕು. ಯಾರಿಗೆ? ಇಲ್ಲಿರೋ ಡೇಟಾ ಎಕ್ಸ್ಟೆನ್ಷನ್ಗೆ ಅಥವಾ ಟೇಬಲ್ಗೆ. ಸೊ ದಟ್ ಇಸ್ ದಿ ಪ್ರೋಸೆಸ್ ವಾಟ್ ವಿಲ್ ಬಿ ಡೂಯಿಂಗ್ ನಾವು. ಅಂಡ್ ಬಿಫೋರ್ ದ್ಯಾಟ್ ಬೇಕು ಅಂದರೆ, ಸೊ ಸಿಂಪಲ್ ಆಗಿ ಸೇವ್, ರೈಟ್ ಟಾಪಲ್ಲಿ ಸೇವ್ ಆ್ಯಂಡ್ ಸೆಂಡ್ ಇದೆ. ಇಮೇಲ್ ರೆಡಿ ಆಯಿತು, ಸೇವ್ ಆ್ಯಂಡ್ ಸೆಂಡ್. ಏನು ಚೇಂಜಸ್ ಮಾಡಬೇಡಿ ಫಸ್ಟ್ ಸ್ಕ್ರೀನಲ್ಲಿ. ಸೊ ಫಸ್ಟ್ ಸ್ಕ್ರೀನಲ್ಲಿ ಪ್ರಾಪರ್ಟೀಸು, ಸೆಕೆಂಡ್ ಸ್ಕ್ರೀನಲ್ಲಿ ಯಾರಿಗೆ ಕಳಿಸ್ಬೇಕು ಅಂತ ಹೇಳಬೇಕು. ಸೊ ಥರ್ಡಲ್ಲಿ ಕಾನ್ಫಿಗರ್ ಮಾಡ್ತೀವಿ, ರಿವ್ಯೂ ಮಾಡ್ತೀವಿ. ಸೊ ಈಗ ಈ ಇಮೇಲು ಇಲ್ಲಿಂದ ಹೋಗುತ್ತೆ, ಗಿರಿಧರ್ SFMC ಅಂತ ಬರುತ್ತೆ. ಸೊ ನಿಮ್ಗೆ ಎಲ್ಲರಿಗೂ ಗಿರಿಧರ್ ಅಂತ ಬರುತ್ತೆ. ಇದು ಚೇಂಜ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಒನ್ ಆಫ್ ಮೈ ಫ್ರೆಂಡ್ ಇವನ್ ಯೂಸ್ ಮಾಡ್ತಾ ಇದ್ದೆ, ಅದಕ್ಕೆ ಇದಿದೆ. ಗಿರಿಧರ್ SFMC ಅಂತ ಬರುತ್ತೆ. ಇದು ಫ್ರಮ್, ಇದು ಇಮೇಲ್, ಇದು ಟು, ಯಾರಿಗೆ ಕಳಿಸ್ಬೇಕು ಅಂತ. ಸೊ ಡೇಟಾ ಎಕ್ಸ್ಟೆನ್ಷನ್ ಟ್ರೀ ನಿಮ್ಮ ಫೋಲ್ಡ್ರಿಗೆ ಹೋಗಿ ಇದನ್ನು ಡ್ರ್ಯಾಗ್ ಮಾಡಿ ಟಾರ್ಗೆಟ್ಗೆ ಬಿಡಬೇಕು. ನಿಮ್ಮ ಹತ್ರ 2 ಬಾಕ್ಸ್ ಇದೆ, ಇಲ್ಲೊಂದು. ಸೆಲೆಕ್ಟ್ ಪಬ್ಲಿಕೇಶನ್ ಲಿಸ್ಟ್ ಅಂತ ಬರುತ್ತೆ ಪಾಪಪ್ಪು. ಸೆಲೆಕ್ಟ್ ಮಾಡಿ, ಏನು ಚೇಂಜಸ್ ಇಲ್ಲ, ಟಾರ್ಗೆಟಲ್ಲಿ ಇರಬೇಕು, ಇಲ್ಲಿ ಅಲ್ಲ. ನೆಕ್ಸ್ಟ್ ಈ ಸ್ಕ್ರೀನಲ್ಲಿ ಯಾವಾಗ ಕಳಿಸ್ಬೇಕು? ಇವಾಗಲೇ ಟ್ರ್ಯಾಕಿಂಗು, ರೀಟೆನ್ಸ್ ಆ್ಯಂಡ್ ಲಾಗ್ ಡೇಟಾ ಇವನ್ನೇನು ತಲೆ ಕೆಡಿಸ್ಕೋಬೇಕು. ನೋ ಚೇಂಜಸ್ ಹಿಯರ್ ಟುಡೇ. ನೆಕ್ಸ್ಟ್ ಈ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಬೇಕು. ದಿಸ್ ಇನ್ಫಾರ್ಮೇಶನ್ ಇಸ್ ಕರೆಕ್ಟ್ ಆ್ಯಂಡ್ ದಿಸ್ ಇಮೇಲ್ ಇಸ್ ರೆಡಿ. ಸೆಂಡ್ ಮಾಡಿದ ತಕ್ಷಣ ಇಮೇಲ್ ಹೋಗೋಕ್ಕೆ ಶುರು ಆಗುತ್ತೆ. ಸೊ ಇಮೇಲ್ ಹೋದ್ಮೇಲೆ ನನಗೆ ರಿಸೀವ್ ಆಗುತ್ತೆ. ಆಯ್ತಾ? ಇಲ್ಲಿ ಚಂದ್ರಪ್ರಸಾದ್ ಇಸ್ ಜಸ್ಟ್ ಪ್ಲೇಯಿಂಗ್ ಅ ರೋಲ್ ಆಫ್ ಮಾರ್ಕೆಟರ್. ನಾನು ಮಾರ್ಕೆಟರ್, ರಿಸೀವ್ ಮಾಡೋದು ಚಂದ್ರಪ್ರಸಾದ್ ಇರ್ಬೋದು. ಮಾರ್ಕೆಟರ್ ಜಾಗದಲ್ಲಿ ಸಬ್ಸ್ಕ್ರೈಬರ್ ಬರ್ತಾನೆ. ಲೆಟ್ ಮೀ ಓಪನ್ ಅಪ್ ದಟ್ ಒನ್. ಕೆಲವೊಂದ್ಸತಿ ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡ್ತಾ ಇರ್ತೀನಿ ನಾನು, ಕೆಲವೊಂದು ಪರ್ಸ್ನಲ್ ಇರುತ್ತೆ ಅಂತ. ಸೊ ಮತ್ತೆ ಜಿಮೇಲ್ಗೆ ಹೋಗ್ತಾ ಇದ್ದೀನಿ, ವೇಟಿಂಗ್ ಫಾರ್ ದಿ ಇಮೇಲ್. ಸೊ ಬಂದಿದೆ, ಗಿರಿಧರ್ SFMC ನನಗೆ ಇಮೇಲ್ ಕಳಿಸಿದೆ. ತುಂಬ ಸಿಂಪಲ್, 3 ಸ್ಟೆಪ್. ಡೇಟಾ, ಇಮೇಲು, ಸ್ಟೆಪ್ 3 ಸೆಂಡ್. ಹೋಗ್ತಾ ಹೋಗ್ತಾ ಇವೆಲ್ಲ ಕಾಂಪ್ಲೆಕ್ಸ್ ಆಗ್ತಾ ಇರುತ್ತೆ. ಹೋಗ್ತಾ ಹೋಗ್ತಾ ಇವೆಲ್ಲಾನು ಇಟ್ ವಿಲ್ ಬಿ ಮೂವಿಂಗ್ ಅಹೆಡ್. ತುಂಬ ಜಾಸ್ತಿ ಆಗುತ್ತೆ ಅಲ್ಲ, ಆಗುತ್ತೆ ಆಬ್ವಿಯಸ್ಲಿ. ಇವನ್ ವಿ ಆರ್ ಗೆಟಿಂಗ್ ಸ್ಯಾಲ್ರಿ. ಕೆಲಸ ಇಷ್ಟು ಸಿಂಪಲ್ ಆಗಿದ್ದಿದ್ರೆ ಅವರೇ ಮಾಡ್ಕೋತಾ ಇದ್ರು, ನಮ್ಗೇನಕ್ಕೆ ಇರ್ತಾ ಇತ್ತು ಕೆಲಸ. ಈ ಬೇಸಿಕ್ ಫಂಡಮೆಂಟಲ್ ಮೇಲೆ ನಾವು ಪ್ರಾಜೆಕ್ಟ್ಸ್ ಮಾಡ್ತಾ ಹೋಗ್ತೀವಿ, ವಿಚ್ ವಿಲ್ ಬಿ ಹೋಗ್ತಾ ಹೋಗ್ತಾ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಸೊ ಈ ಪರ್ಸ್ಪೆಕ್ಟಿವ್ ಅಲ್ಲಿ ಈಗ ನಾನು ಅಟೆಂಡೆನ್ಸ್ ಪ್ರಾಜೆಕ್ಟ್ ತೋರಿಸ್ಬೇಕು ನಿಮಗೆ. ದಟ್ ಇಸ್ ವಾಟ್ ಐಲ್ ಬಿ ಶೋಯಿಂಗ್. ಸೊ ಇದು ನೀವು ಮಾಡಬೇಕಾಗಿರುವಂಥ ಟಾಸ್ಕ್. ಇಲ್ಲಿಗೆ ಈ ವಿಡಿಯೋ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಸಿಂಪಲ್ ಪ್ರಾಜೆಕ್ಟ್. ಓಕೆ ಬದ್ರಿ, ಜಸ್ಟ್ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತಾ ಇದ್ದೀನಿ.